ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಆಶಿಸ್ತೀನಿ. ನನ್ನ ಹೆಸರು ಸ್ಫೂರ್ತಿ, ನನ್ನ ಚೈನೀಸ್ ಹೆಸರು ಖೌನಾ. ಇವತ್ತಿನ ಟೈಟಲ್ ನೀವು ನೋಡಿದಾಗೆ ನಾನು ಇವತ್ತು ಚೈನಾದಲ್ಲಿರುವ ಗೋಲ್ಡ್ ಅಂಗಡಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಇನ್ನೊಂದು ಚೈನೀಸ್ ಫ್ರೆಂಡ್ನ ಕರ್ತಿದ್ದೀನಿ. ಬಟ್ ಅವಳು ನನ್ನ ಕ್ಯಾಮ್ರಾದಲ್ಲಿ ತೋರಿಸ್ಬೇಡ ಪ್ಲೀಸ್, ನನಗೆ ಇಷ್ಟ ಆಗಲ್ಲ ಅಂತ ಹೇಳಿದ್ಲು. ಸೊ ನಾನು ಅವಳನ್ನ ತೋರಿಸಲ್ಲ, ಅವಳು ಕೆಳಗಡೆ ವೆಯ್ಟ್ ಮಾಡ್ತಿದ್ದಾಳೆ. ನಾನು ಇವಾಗ ಹೋಗಬೇಕು ಬೇಗ. ಆ್ಯಂಡ್ ಇವಾಗ ಟೈಮ್ ಕರೆಂಟ್ಲಿ 5:47. ಸೊ ಅವಳು 5:45ಗೆ ಬಂದಿದ್ಲು. 2 minutes ಲೇಟ್ ಆಯಿತು. ಇವಾಗ ರೆಕಾರ್ಡ್ ಮಾಡಬೇಕಾಗಿತ್ತು. ಸೊ ಇವತ್ತು ನಾನು ಚೈನಾದಲ್ಲಿರುವ ಗೋಲ್ಡ್ ಶಾಪಲ್ಲಿ ಯಾವ ಥರ ಗೋಲ್ಡ್ ಸಿಗುತ್ತೆ, ಗೋಲ್ಡ್ ಬೆಲೆ ಎಷ್ಟು, ಇಲ್ಲಿ ಯಾವ ಥರ ಟ್ಯಾಕ್ಸ್ ಹಾಕ್ತಾರೆ, ಮತ್ತು ಮಿಕ್ಕಿದೆಲ್ಲ ಡೀಟೇಲ್ಸ್ ಎಲ್ಲ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಓಕೆನಾ, ಮುಂಚೆ ನಿಮ್ಗೊಂದು ತೋರಿಸ್ಬೇಕು, ಅದು ನನ್ನ ಮೇಕಪ್. ಸೊ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟ್ ಮೇಕಪ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಚೈನೀಸ್ ಅವ್ರ ಥರ ಮೇಕಪ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೋಡ್ಬೋದು ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಈ ಚೈನೀಸ್ ಮೇಕಪ್ದು ಟ್ಯುಟೋರಿಯಲ್ ಬೇಕು ಅಂತೆ, ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನೊಂದು ಶಾರ್ಟ್ ರೀಲ್ ಮಾಡಿ ಹಾಕ್ತೀನಿ. ಸೊ ಹೋಗೋಕ್ಕಿಂತ ಮುಂಚೆ ರಿತಿಕಾಗೆ ಎಲ್ಲರೂ ಬಾಯ್ ಹೇಳಿಬಿಡಿ. ರಿತಿಕಾ ಬಾಯ್. ಸೊ ಇವಾಗ ನಾನು ಶಾಪಿಂಗ್ ಮಾಲ್ಗೆ ಬಂದೆ. ATM ಇಂದ ಸ್ವಲ್ಪ ದುಡ್ಡು ವಿತ್ಡ್ರಾ ಮಾಡಬೇಕಾಗಿತ್ತು, ಅದನ್ನು ವಿತ್ಡ್ರಾ ಮಾಡಿಕೊಂಡು ಇವಾಗ ಬಂದಿದ್ದೀನಿ. ಆ್ಯಂಡ್ ಇವತ್ತಿನ ರೇಟು 539 yuan ಎಷ್ಟೋ ಇದೆ. ಬಟ್ ಪ್ರೊಸೆಸಿಂಗ್ ಫೀಸ್ ಎಲ್ಲ ಸೇರಿಸಿ 600 ಎಷ್ಟೋ ಇದೆ. ನಾನು ಆಮೇಲೆ ಕರೆಕ್ಟಾಗಿ ಹೇಳ್ತೀನಿ, ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಬೆಲೆ ಇರುತ್ತೆ. ಇವಾಗ ನಾನು ಮೋಮೋ ಪಾರ್ಕ್ ಅನ್ನೋ ಮಾಲಿಗೆ ಬಂದಿದ್ದೀನಿ. ಸೊ ಇಲ್ಲಿ ಸಾಕಷ್ಟು ಗೋಲ್ಡ್ ಶಾಪ್ಸ್ ಇದೆ. ಅಲ್ಲೊಂದಿತ್ತು ಆ್ಯಂಡ್ ಅಲ್ಲೊಂದಿತ್ತು, ಇವಾಗ ಇಲ್ಲೊಂದಿದೆ. ಆ್ಯಂಡ್ ಇಲ್ಲೂ ವಿಚಾರಿಸ್ತಾ ಇದ್ದೀವಿ ಎಷ್ಟಿದೆ ಅಂತ. ಸೊ ಇವಾಗ ನಾನು ಒಂದು ಶಾಪ್ಗೆ ಹೋಗಿದ್ದೆ. ಅಲ್ಲಿ ಎಕ್ಸ್ಕ್ಲೂಡಿಂಗ್ ಪ್ರೊಸೆಸಿಂಗ್ ಚಾರ್ಜಸ್ 635 yuan ಅಂತ ಹೇಳಿದರು. ಅಂದರೆ ಹೆಚ್ಚು ಕಮ್ಮಿ 7,000 rupees ಅಂತ ಅರ್ಥ. ಸೊ ಪ್ರೊಸೆಸಿಂಗ್ ಫೀಸ್ ಎಲ್ಲ ಆ್ಯಡ್ ಮಾಡಿದ್ರೆ 8,000 ಆಗಿಬಿಡುತ್ತೆ. ಅಲ್ಲಿ ಯಾವುದೂ ಡಿಸೈನ್ ಇಷ್ಟ ಆಗಿಲ್ಲ ನಮ್ಮ ಅತ್ತಿಗೆಗೆ. ಸೊ ಇವಾಗ ನಾನು ಬೇರೆ ಶಾಪ್ಗೆ ಹೋಗ್ತಾ ಇದ್ದೀನಿ. ಸೊ ಈ ಶಾಪ್ಗೆ ಬಂದ್ವಿ ನಾವಿವಾಗ. ಗೋಲ್ಡ್ ಶಾಪಿಂಗ್ ಮಾಡಿ ಸ್ವಲ್ಪ ಸುಸ್ತಾಯಿತು. ನಮ್ಮ ಅತ್ತಿಗೆಗೆ ಸ್ವಲ್ಪ ಡಿಸೈನ್ಸ್ ಇಷ್ಟ ಆಗಿಲ್ಲ ಅಂತೆ. ಸೊ ನನ್ನ ಫ್ರೆಂಡ್ ಇಟ್ಕೊಂಡು ಹೊಟ್ಟೆ ಹಸಿತಾ ಇದೆ, ಊಟ ಮಾಡೋಣ ಅಂತ ಹೇಳಿದ್ರು. ಸೊ ಊಟ ಮಾಡೋಕ್ಕೆ ಬಂದೆ. ಇವತ್ತು ಸೋಮವಾರ, ಸೊ ಬರೀ ವೆಜ್ ತಿಂತಾ ಇದ್ದೀನಿ. ಸೊ ನಾನು ವೆಜ್ ಆರ್ಡರ್ ಮಾಡಿಕೊಂಡೆ. ಫ್ರೆಂಚ್ ಫ್ರೈಸ್ ಮತ್ತು ಒಂದು ನೂಡಲ್ಸ್. ಬಟ್ ಈ ನೂಡಲ್ಸಲ್ಲಿ ನಾನ್ ವೆಜ್ ಹಾಕಬೇಡಿ ಅಂತ ಹೇಳಿದೆ. ಸೊ ಒಂಚೂರು ನಾನ್ ವೆಜ್ ಇಲ್ಲ, ಇದು ಪ್ಯೂರ್ ವೆಜ್ ನೂಡಲ್ಸ್. ಅದೆಲ್ಲ ಆಮೇಲೆ ತೋರಿಸ್ತೀನಿ, ರಿಂಗ್ಸ್ ಎಲ್ಲ. ಬಟ್ ನಮ್ಮ ಅತ್ತಿಗೆಗೆ ಎಲ್ಲದರಲ್ಲೂ ಇದಿಷ್ಟ ಆಯಿತು ಅಂತೆ. ಸೊ ಇದು 5.11 ಗ್ರಾಮ್ ಇದೆ. ಸೊ 5.11 ಗ್ರಾಮ್. ಸೊ ಇದು 5.11 ಗ್ರಾಮ್ ಇದೆ. ಆ್ಯಂಡ್ ಕೆಳಗಡೆ ನಿಮಗೆ ಕಾಣ್ತಿದೆ ಅಲ್ಲ, ಇದು ಲೇಬರ್ ಚಾರ್ಜಸ್ ಅಂತೆ. ಸೊ ಲೇಬರ್ ಚಾರ್ಜಸ್ ಬಂದು 1020 yuan ಇದೆ. ಅಂದರೆ 1020 yuan ಅಂದರೆ ಒಂದು 12,000 ರೂಪಾಯಿ. ಸೊ ಇವತ್ತು ಪರ್ ಗ್ರಾಮ್ 625 yuan ಇದೆ. ಸೊ ಪರ್ ಗ್ರಾಮ್ ಮೇಲೆ 625 ಇಂಟು 5.11 ಪ್ಲಸ್ 1020 yuan. ಸೊ ಟೋಟಲ್ ನಮಗೆ ಡಿಸ್ಕೌಂಟ್ ಎಲ್ಲ ಸೇರಿಸಿ 4,100 ಬರ್ತಿದೆ. ಸೊ ಈ ರಿಂಗು ನೋಡ್ಬೋದು ಹೆಂಗಿದೆ ಅಂತ. ಸೊ ಈ ಥರ ಕಾಣುತ್ತೆ ರಿಂಗು. ಸೊ ನಮ್ಮ ಅತ್ತಿಗೆ ಸ್ವಲ್ಪ ದಪ್ಪ ಕಾಣಬೇಕು, ಕಮ್ಮಿ ಗ್ರಾಮ್ ಆದರೂ ಪರವಾಗಿಲ್ಲ, ಸ್ವಲ್ಪ ದಪ್ಪ ಕಾಣಬೇಕು ಅಂತ ಹೇಳಿದ್ರು. ಸೊ ಇದು ಪರ್ಫೆಕ್ಟಾಗಿ ಇದೆ. ಆ್ಯಂಡ್ ಡಿಸ್ಕೌಂಟ್ ಎಲ್ಲ ಸೇರಿಸಿ ಇದು ಬಂದು 4,100. ಸೊ ಇದನ್ನು ನಾನು ಇವಾಗ ಪೇಮೆಂಟ್ ಮಾಡ್ತೀನಿ. 4,100 yuan. ಸೊ ಚೈನಾದಲ್ಲಿ ಗೋಲ್ಡ್ ಶಾಪಿಂಗ್ ಆಯಿತು, ಪೇ ಆಗ್ತಿದೆ ನೋಡ್ಬೋದು. 4,100. ಇವಾಗ ನಾನು ನಿಮಗೆ ಎಲ್ಲ ರಿಂಗ್ಸು ತೋರಿಸ್ತೀನಿ, ಇಲ್ಲಿ ಯಾವ ಥರ ಜ್ಯುವೆಲ್ರೀಸ್ನ ಪರ್ಚೇಸ್ ಮಾಡ್ತಾರೆ ಅಂತ. ಸೊ ನೋಡ್ಬೋದು, ಈ ಗೋಲ್ಡ್ ಶಾಪ್ ಹೆಸರು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಆಚೆ ಕಡೆ ಹೋಗ್ಬಿಟ್ಟು ನೋಡಬೇಕು. ಸೊ ಈ ಗೋಲ್ಡ್ ಶಾಪಲ್ಲಿ ಚೈನೀಸವರು ಹಾಕೋದು ಇದೇ ಥರ ಗೋಲ್ಡು. ಆ್ಯಕ್ಚುಲಿ ತುಂಬ ಪ್ರಿಟಿಯಾಗಿದೆ ಗೋಲ್ಡ್ ಎಲ್ಲ ನೋಡಬೇಕು ಅಂದರೆ. ಲೈಕ್ ಇದೆಲ್ಲ ಲೈಕ್ ವೆಡ್ಡಿಂಗ್ ಜ್ಯುವೆಲ್ರೀಸ್ ಅಂದ್ಕೊತೀನಿ. ಈ ಥರ ಇದೆ. ಆ್ಯಂಡ್ ಒಂದೊಂದಕ್ಕೂ ಒಂದೊಂದು ಪ್ರೈಸ್ ಆಗಿಬಿಟ್ಟು ಲೇಬರ್ ಚಾರ್ಜಸ್ ಹಾಕಿರ್ತಾರೆ ಇದ್ರ ಮೇಲೆ. ಆ್ಯಂಡ್ ಇಲ್ಲಿ ಟ್ಯಾಕ್ಸ್ ಸಿಸ್ಟಮ್ ಬಗ್ಗೆ ಹೇಳಬೇಕು ಅಂದರೆ ಬೇರೆ ಟ್ಯಾಕ್ಸ್ ಎಕ್ಸ್ಟ್ರಾ ಹಾಕಲ್ಲ.
ಬಟ್ ನೀವು ನೋಡ್ಬೋದು ಚೈನೀಸ್ ಜ್ಯುವೆಲ್ರೀಸ್ ನಮ್ಮ ಜ್ಯುವೆಲ್ರೀಸ್ ಆಗೇ ಇದೆ, ಬಟ್ ಸ್ವಲ್ಪ ಡಿಫ್ರೆಂಟ್. ಇವ್ರು ಸ್ವಲ್ಪ ಚೈನೀಸ್ ಟಚ್ ಕೊಡ್ತಾರೆ, ಎಲ್ಲದರಲ್ಲೂ ರೆಡ್ 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 ಇನ್ಕ್ಲೂಡ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದಂದರೆ ಇವ್ರ ಗೋಲ್ಡಲ್ಲಿ ಸ್ವಲ್ಪ ಸ್ಟ್ರಿಂಗ್ಸ್ ಲೈಕ್ ಬ್ಯಾಂಡ್ಸ್ ಟೈಪ್ ಹಾಕ್ಕೊತಾರಲ್ಲ ಇವರು. ಸೊ ಇಲ್ಲಿ ನೋಡ್ಬೋದು ಥರ ಇದೆ. ಆ್ಯಂಡ್ ಇದೆಲ್ಲ ಬ್ರೇಸ್ಲೆಟ್ಸ್ ಥರ. ಆ್ಯಂಡ್ ಇದೇನೋ ಗೊತ್ತಿಲ್ಲ. ಬ್ರೇಸ್ಲೆಟ್ಸ್ಗೆ ನಾವು ಬೇರೆ ಬ್ರೇಸ್ಲೆಟ್ಸ್ಗೆ ಇದು ಹಾಕ್ಕೊಂಡು ಬೀಡ್ಸ್ ಇದು ಈ ಥರ ಇದೆ. ಸೊ ಇದೆಲ್ಲ ಬ್ರೇಸ್ಲೆಟ್ಸ್ದು ಬೀಡ್ಸ್. ಆ್ಯಂಡ್ ಈ ಕಡೆ ಬಳೆ, ಈ ಕಡೆ ಫುಲ್ ಬಳೆ ಇದೆ. ಬಳೆನೂ ನಮ್ಮ ಇಂಡಿಯನ್ಸ್ ಥರನೇ ಇದೆ, ಬಟ್ ಇವ್ರು ಸ್ವಲ್ಪ ಚೈನೀಸ್ ಟಚ್ ಇದೆ ಅಷ್ಟೇ. ಆ್ಯಂಡ್ ಇಲ್ಲಿ ಚೈನ್ಸ್ ಇದೆ, ಚೈನ್ ಇವ್ರು ಯಾರೋ ಕುತ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಉಂಗುರ ಇದೆ, ಇಲ್ಲಿ ಇಯರಿಂಗ್ಸ್ ಇದೆ, ಇಲ್ಲೂ ಕಂಟಿನ್ಯೂಷನ್ ಆಫ್ ಚೈನ್ ಇದೆ, ಇಲ್ಲೂ ಕೂಡ ಚೈನ್ಸ್ ಇದೆ ಅಷ್ಟೇ. ಓಕೆ, ಸೊ 5.11 ಗ್ರಾಮ್ ಇದೆ ಅಂತ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಓಕೆ, ಪ್ಯಾಕ್ ಮಾಡ್ತಿದ್ದಾರೆ ನಮಗೆ, ಪ್ರೈಸ್ ಟ್ಯಾಗ್ ಎಲ್ಲ ಹಾಕ್ಬಿಟ್ಟು. ಓಕೆ, ಬಿಲ್ ಎಲ್ಲ ಒಳಗಡೆ ಹಾಕ್ತಿದ್ದಾರೆ. ಸೊ ಇವಾಗ ಇನ್ನೊಂದು ಅಂಗಡಿಗೆ ಬರ್ತಾ ಇದ್ದೀವಿ. ಈ ಅಂಗಡಿಗೆ ನಮ್ಮಮ್ಮಗೆ ಒಂದು ಚೈನ್ ಬೇಕಂತೆ, ಒಂದು ಚಿಕ್ಕ ಚೈನ್ ಯಾವುದಾದ್ರೂ. ಸೊ ಈ ಅಂಗಡಿಗೆ ಬಂದು ತೊಗೊತಾ ಇದ್ದೀವಿ. ಆವಾಗಲೇ ಇಲ್ಲಿ ಬಂದು ರಿಂಗ್ ನೋಡಿದ್ರೆ ನಮ್ಮ ಅತ್ತಿಗೆಗೆ ಇಲ್ಲಿ ಯಾವುದೂ ಇಷ್ಟ ಆಗಿಲ್ಲ ಅಂತೆ. ಸೊ ಬಂದು ಚೈನ್ ತೊಗೊತೀನಿ ಇಲ್ಲಿ. ನಿಹಾ, ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಆ್ಯಕ್ಚುಲಿ ನಾನು ನಿನ್ನೆ ವಿಡಿಯೋ ಅಬ್ರಪ್ಟಾಗಿ ಎಂಡ್ ಮಾಡಿದೆ, ಬಿಕಾಸ್ ಕ್ಲೋಸಿಂಗ್ ಟೈಮ್ ಇತ್ತು ಮಾಲ್ದು. ಸೊ ಅಂಗಡಿಗಳೆಲ್ಲ ಮುಚ್ತಾ ಇದ್ರು. ಸೊ ನಾನು ಬೇಗ ಮನೆಗೆ ಬಂದುಬಿಟ್ಟೆ. ಇದು ನೆಕ್ಸ್ಟ್ ಡೇ. ಸೊ ಇವಾಗ ನಾನು ಮತ್ತು ರಿತಿಕಾ ಮತ್ತೆ ಗೋಲ್ಡ್ ಶಾಪ್ಗೆ ಹೋಗ್ತಾ ಇದ್ದೀವಿ, ಬಿಕಾಸ್ ನಮ್ಮ ಅಮ್ಮಗೂ ಒಂದು ಚೈನ್ ಬೇಕಾಗಿತ್ತು ಅಂತೆ. ಒಂದು ಸಿಂಪಲ್ ಆಗಿ ಯಾವುದಾದ್ರು ಚೈನ್ ಇಲ್ಲ, ಚೈನ್ದು ಪೆಂಡೆಂಟ್ ಬೇಕಾಗಿತ್ತು ಅಂತೆ. ಆ್ಯಂಡ್ ಹಾಗೆ ನಾನು ಇನ್ನೊಂದು ಮಾಲ್ದು ಕೂಡ ಇವತ್ತು ರೆಕಾರ್ಡಿಂಗ್ ಮಾಡಬೇಕು. ಸೊ ಅದು ರೆಕಾರ್ಡಿಂಗ್ ಕೂಡ ಇವತ್ತೇ ಮಾಡ್ತೀನಿ, ಬಟ್ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಲ್ಲ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ನಾವಿವಾಗ 6th ಫ್ಲೋರ್ಗೆ ಹೋಗಬೇಕು. ಇದು ಜ್ಯುವೆಲ್ರಿ ಸ್ಟೋರ್ ಶಾಪ್ ಎಂಟ್ರೆನ್ಸ್. ಲೈಕ್ ಈ ಫ್ಲೋರಲ್ಲಿ ಕಂಪ್ಲೀಟಾಗಿ ಜ್ಯುವೆಲ್ರಿ ಅಂಗಡಿ ಇದೆ. ಆ್ಯಂಡ್ ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂತ ನನಗೆ ಕ್ಲೋಸಸ್ ಆಗಿದೆ. ಸೊ ಎಲ್ಲಾದರೂ ಒಂದು ಕಡೆ ಹೋಗ್ತೀವಿ, ಪ್ರಾಬಬ್ಲಿ ಆ ಕಡೆಯಿಂದ ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ಬೋದು ಎಷ್ಟೊಂದು ಗೋಲ್ಡ್ ಶಾಪ್ ಇದೆ ಅಂತ. ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿ ಇವಾಗ ಇಷ್ಟೆಲ್ಲ ಗೋಲ್ಡ್ ಶಾಪ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಇವ್ರ ಹತ್ರ 24 ಕ್ಯಾರೆಟ್ದು ಪೆಂಡೆಂಟ್ಸ್ ಇದೆ ಅಂತೆ. ಸೊ ಇದೆಲ್ಲ ನೋಡ್ಬೋದು, ಇದೆಲ್ಲ 24 ಕ್ಯಾರೆಟ್ ಪೆಂಡೆಂಟ್ಸೇ. ಬಟ್ ಇವರು ಹೇಳೋ ಪ್ರಕಾರ ಇಲ್ಲೊಂದು ರೇಟ್ ಬರೆದಿದ್ದಾರೆ ಅಲ್ಲ, ಆ ರೇಟ್ ತೊಗೊಂಡೇನೋ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ. ಸೊ ಟೋಟಲಿ ಕ್ಯಾಲ್ಕುಲೇಟ್ ಮಾಡಿದಾಗ 1 ಗ್ರಾಮ್ಗೆ 1100 ಎಷ್ಟೋ ಚೇಂಜ್ ಬರ್ತಿದೆ. ಸೊ ಅಂದರೆ ಇದೆಲ್ಲ ಎಕ್ಸಾಂಪಲ್, ಲೈಕ್ ಈ ಥರದ್ದು ಹೇಳ್ತಿದ್ದೀನಿ, ಈ ಥರದ್ದು. ಸೊ ಮಧ್ಯದಲ್ಲಿ ಡಿಸ್ಟ್ರಾಕ್ಟ್ ಆಗಿಬಿಟ್ಟೆ. ಬಟ್ ಅವರು ಇದನ್ನು ತೋರಿಸಿದ್ರು, ಇದೊಂದೇ ಅಷ್ಟಂತೆ, ಲೈಕ್ 2 ಗ್ರಾಮ್ಸ್ಗಿಂತ ಕಮ್ಮಿ ಇರೋದು. ಸೊ ಇದು 1.85 ಗ್ರಾಮ್ಸ್ ಇದೆ. ಆ್ಯಂಡ್ ಇದು ಪರ್ ಗ್ರಾಮ್ 823 ಆನ್ಸ್ಗೆ ಬರ್ತಿದೆ. ಅಂದರೆ ಎಲ್ಲ ಟ್ಯಾಕ್ಸ್ ಎಲ್ಲ ಸೇರಿಸಿ ಅಂದರೆ 823 ಆನ್ಸ್ ಅಂದರೆ ಹೆಚ್ಚು ಕಮ್ಮಿ 9000 ರುಪೀಸ್. ಇದು 24 ಕ್ಯಾರೆಟ್ ಗೋಲ್ಡ್. ಸೊ ನಮ್ಮಮ್ಮಗೆ ಆನ್ಲೈನ್ ಕಾಲ್ ಹೋಗ್ತಿಲ್ಲ, ನೆಟ್ ಆಫ್ ಮಾಡ್ಕೊಂಡಿದ್ದಾರೆ. ಸೊ ನನಗಂತೂ ತುಂಬ ಚೆನ್ನಾಗಿದೆ. ಲೈಕ್ ಈ ಥರ ಕಾಣುತ್ತೆ, ಲೈಕ್ ಟ್ರೆಡಿಷ್ನಲ್ ಔಟ್ಫಿಟ್ಸ್ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತಿದ್ದು. ಸೊ ಅದನ್ನು ತೊಗೊಳೋಣ ಅಂದ್ಕೊಂಡಿದ್ದೀನಿ. ನನಗೆ ಪರ್ಲ್ ಕೂಡ ನಿಜವಾದ್ದು ಅಂತೆ. ಸೊ ವಾಟ್ ಯು ಸೇ, ಹೌ ಇಸ್ ಇಟ್ ರೈಟ್? ಓಕೆ, ನಮ್ಮ ಅಮ್ಮಂಗೆ ಒಂದ್ಸರಿ ಟ್ರೈ ಮಾಡ್ತೀನಿ ಕಾಲ್ ಮಾಡೋಕ್ಕೆ. ಅವ್ರು ಏನಾದರೂ ಒಪ್ಕೊಂಡ್ರೆ ಇದನ್ನೇ ತೊಗೊಬರ್ತೀನಿ. ತುಂಬ ಚೆನ್ನಾಗಿದೆ. ಇವಾಗ ನಮ್ಮಮ್ಮ ಕಾಲ್ ಮಾಡೋವ್ರಿಗೂ ಒಂದ್ಸರಿ ಅಂಗಡಿಯಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಸೊ ಚೈನಾದಲ್ಲಿ ಇದು ಜಾಸ್ತಿ ಪ್ರಾಮುಖ್ಯತೆ ಇದೆ. ಇದು ಏನಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಸೊ ಬಟ್ ಇದ್ರ ಪ್ರೈಸ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ. ಸೊ ಇದೊಂಥರ ಜ್ಯುವೆಲ್ರಿ ಇವರು ತುಂಬ ಇದು ಮಾಡ್ತಾರೆ. ಇದು ನೋಡ್ಬೋದು ಹೇಗಿದೆ ಅಂತ. ಇದಕ್ಕೂ ಕೂಡ ಅಥೆಂಟಿಫಿಕೇಷನ್ ಸರ್ಟಿಫಿಕೇಟ್ ಇದೆ. ಇದು ಗೋಲ್ಡ್ಗಿಂತ ಬೆಲೆ ಜಾಸ್ತಿ ಇದು. ಆ್ಯಂಡ್ ಇಲ್ಲಿ ಬ್ರೇಸ್ಲೆಟ್ಸ್ ಇದೆ, ತುಂಬಾ ಚೆನ್ನಾಗಿರೋ ಬ್ರೇಸ್ಲೆಟ್ಸ್ ಇದೆ. ನೋಡ್ಬೋದು. ಆ್ಯಂಡ್ ಇಲ್ಲಿ ಬ್ಯಾಂಗಲ್ಸ್ ಇದೆ. ಇಲ್ಲಿ ಮತ್ತೆ ಬ್ರೇಸ್ಲೆಟ್ ಇದೆ.
ಗ್ಲೇರ್ ಹೊಡಿತಿದೆ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸಾರಿ. ಸೊ ಈ ಕಡೆ ಬಂದರೆ ಪೆಂಡೆಂಟ್ಸ್ ಇದೆ, ಪೆಂಡೆಂಟ್ಸ್ ವಿತ್ ಇದು. ನಮ್ಮಮ್ಮಗೆ ಅಕಸ್ಮಾತ್ ಈ ಥರದ್ದು ಇಷ್ಟ ಆದರೆ ಇದನ್ನು ಕೂಡ ನಾನು ನಮ್ಮಮ್ಮಗೆ ತೋರಿಸ್ಬೋದು, ಬಟ್ ಅವ್ರ ಕಾಲೇ ಎತ್ತಿಲ್ಲ. ಬೇರೆ ಯಾರು ಕಿಟ್ಟಿ ಪಾರ್ಟಿ ಇದೆ ಅಂತೆ, ಕಿಟ್ಟಿ ಪಾರ್ಟಿಲಿ ಹೋಗಿ ಕುತ್ಕೊಂಡಿದ್ದಾರೆ. ಸೊ ಇದು ಕೂಡ ಚೆನ್ನಾಗಿದೆ, ಬುದ್ಧದು ಫೇಸ್ ಇದೆ. ಆ್ಯಂಡ್ ಇಲ್ಲಿ ಚೈನೀಸ್ ಅದೇನೇನೋ ಡಿಸೈನ್ ಇದೆ. ಆ್ಯಂಡ್ ಇದು ಇಯರಿಂಗ್ಸ್ ನೋಡ್ಬೋದು ಹೇಗಿದೆ ಅಂತ. ಆ್ಯಂಡ್ ಈ ಕಡೆ ಬಂದರೆ ಡೈಮಂಡ್ ಜ್ಯುವೆಲ್ರೀಸ್ ಇಟ್ಟಿದ್ದಾರೆ. ಆ್ಯಂಡ್ ಇದು 18 ಕ್ಯಾರೆಟ್ ಅನ್ಕೊಂತೀನಿ, ಗೊತ್ತಿಲ್ಲ, ಇಲ್ಲ ಪ್ಲ್ಯಾಟ್ನಮ್ ಇರ್ಬೋದು, ಡೈಮಂಡ್ ಆ್ಯಂಡ್ ಪ್ಲ್ಯಾಟ್ನಮ್ ಇರ್ಬೋದು. ಆ್ಯಂಡ್ ಇಲ್ಲಿ ರೂಬೀಸ್ ಇಟ್ಟಿದ್ದಾರೆ, ಇದು ಕೂಡ ತುಂಬಾ ಸುಂದರವಾಗಿದೆ. ಸೊ ಇಲ್ಲಿ ಬ್ಲೂ ಕಲರ್ ಎಮ್ರಲ್ಡ್ ಅನ್ಕೊತೀನಿ. ಆ್ಯಂಡ್ ಈ ಕಡೆ ರೆಡ್ ರೂಬಿ ಅನ್ಕೊತೀನಿ. ಆ್ಯಂಡ್ ಈ ಕಡೆ ರಿಂಗ್ಸ್ ಇಟ್ಟಿದ್ದಾರೆ. ಡಿಸೈನ್ ಎಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ನಾನು ಎಲ್ಲಿ ಹೋದ್ರೆ ನನ್ನ ಹಿಂದೆನೇ ಬಂದು ಓಡಾಡ್ಕೊಂಡು ಹೋಗ್ತಿದ್ದಾರೆ ಇವರು. ಇವಾಗ ನೋಡಿ ನಾನು ಆ ಕಡೆ ಹೋಗ್ತೀನಿ, ನನ್ನ ಜೊತೆ ಬರ್ತಾರೆ. ಸೊ ಇಲ್ಲಿ ಚೈನ್ ಮತ್ತು ಪೆಂಡೆಂಟ್ಸ್, ಇದು ರಿಯಲ್ ಪರ್ಲ್ ಅನ್ಕೊತೀನಿ, ರಿಯಲ್ ಪರ್ಲ್. ನಾನು ಸೆಲೆಕ್ಟ್ ಮಾಡಿದ ಪೆಂಡೆಂಟಲ್ಲೂ ರಿಯಲ್ ಪರ್ಲ್ ಇದೆ. ಆ್ಯಂಡ್ ಇಲ್ಲಿ ಉಂಗುರ ಇದೆ. ನಾನು ಎಲ್ಲಿ ಹೋಗ್ತೀನೋ ಅಲ್ಲೇ ಬರ್ತಿದ್ದಾರೆ ಅವರು. ಬಟ್ ಇಲ್ಲಿ ಉಂಗುರ ಇದೆ ನೋಡ್ಬೋದು. ಆ್ಯಂಡ್ ಇಲ್ಲಿ ಚೈನೀಸ್ ಡಿಸೈನ್ ಉಂಗುರ ಇದೆ. ಇದು ಮೆನ್ ಆ್ಯಂಡ್ ಫೀಮೇಲ್ ಎರಡು, ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರಿಗೂ ಅನ್ಕೊತೀನಿ. ಇದು ಸೂಪರಾಗಿದೆ ಚೈನೀಸ್ ಡಿಸೈನ್, ಬಟ್ ಚೆನ್ನಾಗಿದೆ ಎಲ್ಲ. ಆ್ಯಂಡ್ ಈ ಕಡೆ ಬಂದರೆ ಇಲ್ಲೂ ಕೂಡ ಪೆಂಡೆಂಟ್ಸ್ ಇದೆ, ಬಟ್ ಇದು ಬಂದು ಚೈನೀಸವರು ಝೋಡಿಯಾಕ್ ಸೈನ್ ಬಿಲೀವ್ ಮಾಡ್ತಾರೆ ಅಲ್ಲ, ಸೊ ಅದ್ರ ಪ್ರಕಾರ ಇವರು ಪೆಂಡೆಂಟ್ಸ್ನ ಮಾಡಿಸಿದ್ದಾರೆ. ಕೆಲವರು ಹಾಕ್ಕೊಂಡವರು ಇರ್ತಾರೆ ಇದನ್ನು ಝೋಡಿಯಾಕ್ ಸೈನ್ ಪ್ರಕಾರ, ಬಟ್ ಇದೆಲ್ಲ ಬ್ರೇಸ್ಲೆಟ್ಸ್ಗೆ ಹಾಕ್ಕೊಳ್ತಾರೆ ನೋಡ್ಬೋದು. ಇಲ್ಲೂ ಕೂಡ ಚೆನ್ನಾಗಿದೆ. ಇದು ಕೂಡ ಚೈನ್ ಆ್ಯಂಡ್ ಪೆಂಡೆಂಟ್ ಎರಡೂ ಇದೆ. ಬಟರ್ಫ್ಲೈ ಡಿಸೈನ್ ನಂಗೆ ಇಷ್ಟ, ಬಟ್ ನಮ್ಮ ಅಮ್ಮಂಗೆ ತೊಗೊತಾ ಇರೋದು ಅಷ್ಟೇ. ಒಂದು ರೌಂಡ್ ಹಾಕ್ಕೊಂಡು ಬಂದೆ. ಆ್ಯಂಡ್ ನಮ್ಮ ರಿತಿಕಾ ಈ ಗೋಲ್ಡ್ ಶಾಪಲ್ಲೇ ನಾವು ನಮ್ಮ ಚೈನ್ನ ಪರ್ಚೇಸ್ ಮಾಡಿ ಆಯಿತು. ನಾನು ಮನೆಗೆ ಹೋಗಿ ತೋರಿಸ್ತೀನಿ. ಇವರು ಫ್ರೀಯಾಗಿ ನನಗೆ ಇದು ಕೊಡ್ತಿದ್ದಾರೆ, ಇದು ಮಾಡಿಕೊಡ್ತಿದ್ದಾರೆ. ಸೊ ನಾನು ಡಿಸ್ಕೌಂಟ್ ಕೇಳಿದೆ, ಡಿಸ್ಕೌಂಟ್ ಬದಲು ನಾನು ಇದು ಮಾಡಿಕೊಡ್ತೀನಿ ನಿನಗೆ ಅಂತ ಹೇಳಿದ್ರು. ನಾನು ಓಕೆ ಅಂದೆ. ಸೊ ಅದನ್ನು ಮಾಡ್ತಿದ್ದಾರೆ ನನಗೆ. ಇಷ್ಟರಲ್ಲಿ ಯಾವ ಬೀಡ್ಸ್ ಇಷ್ಟ ಅಂದರೂ ನಾನು ಅದು ಅಂತೆ. ಸೊ ಇದು ನನಗೆ ಗಿಫ್ಟಾಗಿ ಕೊಟ್ಟರು, ಈ ಬೀಡ್ಸ್ದು ಚೆನ್ನಾಗಿದೆ. ಸೊ ನಾನು ಬಿಲ್ ಬರ್ದು ಕೊಡಿ, ನಾನು ಏರ್ಪ್ಲೇನಲ್ಲಿ ಹೋಗ್ತಿರೋದು ಅಂತ ಹೇಳಿದೆ. ಸೊ ಇದ್ರದ್ದು ಬಿಲ್ ಬರ್ದು ಕೊಡ್ತಿದ್ದಾರೆ. ಕೊನೆಗೂ ಗೋಲ್ಡ್ ಶಾಪ್ ಆಯಿತು. ಈ ಶಾಪಿಂದ ಗೋಲ್ಡ್ ತೊಗೊಂಡ್ವಿ. ಮೆಮೋರಾ ಅಂತ ಇದೆ. ಸೊ ಒಳ್ಳೆ ಶಾಪು. ಸೊ ಬನ್ನಿ ಹೋಗೋಣ. ವೇರ್ ಆರ್ ವಿ ಗೋಯಿಂಗ್ ನೆಕ್ಸ್ಟ್? ಫಸ್ಟ್ ಆಫ್ ಆಲ್ ಎಲ್ಲರೂ ನನ್ನ ದಯವಿಟ್ಟು ಕ್ಷಮಿಸಿ, ಬಿಕಾಸ್ 5 ಜನಕ್ಕೆ ನಾನು ಶೌಟ್ಔಟ್ ಕೊಡೋಕ್ಕೆ ಆಗಲ್ಲ. ಬಿಕಾಸ್ ಈ ವಿಡಿಯೋ ನಾನು ರೆಕಾರ್ಡ್ ಮಾಡಿದ್ದು ಜಸ್ಟ್ 5 ದಿನ ಇದ್ದಾಗ ಇಂಡಿಯಾಗೆ ಬರೋಕ್ಕೆ, ಸೊ ಟೈಮೇ ಸಿಗಲಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋ ನೋಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಸೈ ಜಿಯಾನ್.